ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಅಮೃತವಾಣಿಯ ಶುಕ್ರವಾರದ ಕಾರ್ಯಕ್ರಮವಾಗಿರುವಂಥ ಆತ್ಮಜ್ಯೋತಿಗೆ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದರೆ, ವೀಕ್ಷಕರು ಅನೇಕ ವೈವಿಧ್ಯಮಯವಾದಂಥ ಹಿನ್ನೆಲೆಗಳಿಂದ ಬಂದವರಿರ್ತಾರೆ. ಯಾಕಂದರೆ ಇದು ಎಲ್ಲರಿಗೆ ಜಾತಿ, ಕುಲ, ಭಾಷೆ, ಧರ್ಮ ಯಾವುದೇ ಆಗಲಿ ಎಲ್ಲರಿಗೆ ಬಿತ್ತರಿಸಲ್ಪಡುವಂಥ ವಾಕ್ಯವಾದ್ದರಿಂದ ಅದು ಬೇರೆ ಬೇರೆಯವರಿಗೆ ಹೋಗುವಂಥದ್ದು ಒಂದು. ಎರಡನೇದು, ಪ್ರಾರ್ಥನೆ ಎಂಬಂಥ ಸಂಗತಿ ಅನೇಕ ಜನರಿಗೆ ಹೇಗೆ ಪ್ರಾರ್ಥನೆ ಮಾಡುವುದು ಎಂಬುದಾಗಿ ಕಲಿಸಿಕೊಡುವುದಕ್ಕೆ ಉದ್ದೇಶದಿಂದ ಕೆಲವು ಸೇವಕರು ಪ್ರಾರ್ಥನೆಯನ್ನು ಈ ಕಾರ್ಯಕ್ರಮದ ಆರಂಭದಲ್ಲೂ ಅಂತ್ಯದಲ್ಲೂ ಆಗುವಂಥದ್ದು ಶ್ಲಾಘನೀಯ. ಆದರೆ ನನ್ನ ಈ ಕಾರ್ಯಕ್ರಮದಲ್ಲಿ ಪಾಲುವಹಿಸುವಂಥ ಉದ್ದೇಶ ಅದಲ್ಲ. ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ದೇವರ ಬಂದಿಗೆ ತನ್ನ ಸಂಬಂಧವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕೇ ಹೊರತು ಬೇರೊಬ್ಬರನ್ನು ಕಲಿಸಿಕೊಟ್ಟ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಸರಿಯಲ್ಲ. ಯಾವ ರೀತಿಯಲ್ಲಿ ಬೀಜ ತನ್ನ ಸಾಮರ್ಥ್ಯವನ್ನು ಬೀಜದಲ್ಲಿ ಇರಿಸಿದ್ದರಿಂದ ಸ್ವಯಂ ಪ್ರೇರಿತವಾಗಿ ತನ್ನಂತಾನೇ ಒರಿಜಿನಲ್ ಆಗಿ ಆ ಬೀಜ ಬೆಳೆಯುವಾಗ ಅದರ ಸ್ವಭಾವವನ್ನು ತೋರಿಸ್ತದೆ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ತನ್ನ ಸಂಬಂಧವನ್ನು ದೇವರೊಂದಿಗೆ ದೇವರ ಮಾರ್ಗದರ್ಶನದಲ್ಲಿ ಬೆಳೆಯಬೇಕು ಎಂಬುದು ನನ್ನ ಉದ್ದೇಶ. ಆದ್ದರಿಂದ ಯಾರಿಗಾದರೂ ಪ್ರಾರ್ಥನೆಯ ಒಂದು ಮಾಡೆಲ್ ಕೊಡುವಂಥ ಉದ್ದೇಶವಲ್ಲ. ನನ್ನ ವೈಯಕ್ತಿಕ ಪ್ರಾರ್ಥನೆಯನ್ನು ದೇವರೊಂದಿಗೆ ಈ ಕಾರ್ಯಕ್ರಮಗಳಿಗಾಗಿಯೂ ಅಥವಾ ಇವುಗಳನ್ನು ವೀಕ್ಷಿಸುವವರಿಗಾಗಿಯೂ ಅಥವಾ ಇದಕ್ಕೆ ಅನೇಕ ರೀತಿಯ ಸಹಕರಣೆಗಳನ್ನು ಕೊಡುವವರಿಗಾಗಿಯೂ ಪ್ರಾರ್ಥನೆ ಮಾಡ್ತೇನೆ. ಇದು ನನ್ನ ಪ್ರೈವೇಟ್. ಸಾಮುದಾಯಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದು ಅನೇಕ ಸಾರಿ ಐಕ್ಯತೆಯನ್ನು ಸೂಚಿಸ್ತದೆ. ಮಾತ್ರವಲ್ಲ, ಸ್ವಲ್ಪ ಬಲಹೀನರಾದವರಿಗೆ ಆದರಣೆ ಕೊಡುವುದಕ್ಕಾಗಿ ಸಹಾಯವಾಗ್ತದೆ. ಆದರೆ ಅಂತಹ ಪ್ರೇರೇಪಣೆ ಅದು ಒಳ್ಳೆಯದು ಎಂಬುದಾಗಿ ನಾನು ಸಮರ್ಥಿಸ್ತೇನೆ. ಆದರೆ ಅಂಥದ್ದನ್ನು ಮಾಡುವಂಥ ಒಂದು ಪ್ರೇರೇಪಣೆ ನನಗೆ ಈ ಟಿ ವಿ ಪ್ರೋಗ್ರಾಮ್ಗಳಲ್ಲಿ ಇಲ್ಲವಾದ್ದರಿಂದ ನಾನು ಕೊಡುವಂಥ ಈ ಬೋಧನೆಯಲ್ಲಿ ಆ ಪ್ರಾರ್ಥನೆಯನ್ನು ಸೇರಿಸಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ಮತ್ತು ಇದು ಕರ್ತನ ಪ್ರೇರೇಪಣೆಯಿಂದಲೇ ಎಂಬುದಾಗಿ ನಾನು ತಿಳಿದಿದ್ದೇನೆ. ಪ್ರಿಯರೇ, ಈಗ ಬೀಜಕ್ಕೆ ಒಂದು ಸಾಮರ್ಥ್ಯ ಉಂಟು. ಅದರ ಸಾಮರ್ಥ್ಯದ ಫಲವನ್ನು ಅದು ಕೊಡ್ತದೆ. ಅದೇ ರೀತಿಯಲ್ಲಿ ಲೋಕದಲ್ಲಿ ಇರುವಂಥ ಜನರಲ್ಲಿ ಕರ್ತನಾದ ಯೇಸು ಯೋಹಾನ್ ಬರೆದ ಸುವಾರ್ತೆ 17ನೇ ಸಂಧಿಯಲ್ಲಿ ತಾನು ದೇವರೊಂದಿಗೆ ಮಾಡುವಂಥ ಪ್ರಾರ್ಥನೆಯಲ್ಲಿ ಲೋಕದಲ್ಲಿರುವಂಥ ಜನರನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕೊಡ್ತಾನೆ ಎಂಬುದಾಗಿ ಹೇಳಿಯದೆ. ಮಾತ್ರವಲ್ಲ, ಆ ಜನರಿಗೂ ಹೇಳ್ತಾನೆ ಏನಂತ ಹೇಳಿದರೆ, ಕೇಳಿಕೊಳ್ಳಿರಿ, ಜನಾಂಗಗಳನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡ್ತೇನೆ ಎಂಬುದಾಗಿ ಹೇಳಿಯದೆ. ಆ ಪ್ರಾರ್ಥನೆ ಕೂಡ ಯೋಗ್ಯವಾದ ಪ್ರಾರ್ಥನೆ. ಆದರೆ ಈ ರೀತಿಯಲ್ಲಿ ಪ್ರಾರ್ಥನೆಗೆ ಬರುವವರು ಮನುಷ್ಯರಾದವರು ಯಾರೂ ಬರಬಹುದು. ನಾನು ಸುಮಾರು ಒಂದು ವರ್ಷದ ಹಿಂದೆ ಒಂದು ಸೀರಿಯಲನ್ನು ಕೊಟ್ಟಿದ್ದೇನೆ. ಅದೇನೆಂದರೆ 9 ಆಲಯ. ದೇವರ ಆಲಯವೆಂಬುದು 9 ಸ್ಥಿತಿಗಳಲ್ಲಿ ವಾಕ್ಯದಲ್ಲಿ ಬೆಳೆದು ಬಂದಂಥ ಆ ಎಕ್ಸ್ಪೋಷರ್ ಅದನ್ನು ನಾನು ಕೊಟ್ಟಿದ್ದೇನೆ. ಆ 9 ಆಲಯ ಅಂತ ಹೇಳಿದರೆ ಅದು 3 ಕಾಲಸೂತ್ರಗಳನ್ನು ಒಳಗೊಂಡಿದೆ. ಬೈಬಲಲ್ಲಿ ನಮಗೆ 12 ಕಾಲಸೂತ್ರಗಳು ಕಂಡು ಬರ್ತವಾದರೂ ಇವತ್ತಿನ ದಿನದಲ್ಲಿ 3 ಕಾಲಸೂತ್ರಗಳು ಲೋಕದಲ್ಲಿ ಪ್ರಚಲಿತವಾಗಿ ಕಾರ್ಯವೆಸಗುತ್ತವೆ. ಅದು 6ನೇ, 7ನೇ ಮತ್ತು 8ನೇ ಕಾರ್ಯಸೂತ್ರ. ದಯಮಾಡಿ ಗ್ರಹಿಸಿಕೊಳ್ಳಿ. ಏದೇನ್ ತೋಟದಿಂದ ಮನುಷ್ಯರನ್ನು ದೇವರು ಹೊರಗೆ ಹಾಕಿದ ನಂತರ
ಯಾವ ಮಣ್ಣಿನಿಂದ ಅವನನ್ನು ತೆಗೆದನ, ಅದನ್ನು ವ್ಯವಸಾಯ ಮಾಡುವುದಕ್ಕಾಗಿ ಹೊರಗೆ ಹಾಕಿದ ನಂತರ ಅವನು ಭೂಮಿಯಲ್ಲಿ ದೇವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡದ್ದು ಬರೀ ಮನಸ್ಸಾಕ್ಷಿ ಮೂಲಕ. ಆದಾಮನ ಕಾಲದಿಂದ ಹಿಡ್ಕೊಂಡು ಇವತ್ತಿಗೂ ಆ ಮನಸ್ಸಾಕ್ಷಿ ಕಾಲಸೂತ್ರ ಅದು ಮುನ್ನಡೆಯಲ್ಲಿ ಇದೆ. ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ದೇವರು ಇನ್ನೊಂದು ಕಾಲಸೂತ್ರವನ್ನು ಕೊಟ್ಟನು. ಅದು ಅವರಿಗೆ ಮಾತ್ರ. ಆಸ್ ಎ ಕ್ಲಾನ್ ಇಸ್ರಾಯಲೈಟ್ಸ್. ಆ ಕಾಲಸೂತ್ರದ ಅಡಿಯಲ್ಲಿ ಮೋಶೆಯು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಆ ಧರ್ಮಶಾಸ್ತ್ರ ಪ್ರಕಾರವಾಗಿ ಅವರು ಮುನ್ನಡೆಯುವಂತೆ ದೇವರು ಅವರಿಗೆ ವಿಶೇಷವಾದ ಒಂದು ಕಾಲಸೂತ್ರವನ್ನು ಒದಗಿಸಿದನು. ಆ ಕಾಲಸೂತ್ರ ಸೀನಾಯಿ ಬೆಟ್ಟದಲ್ಲಿ ದೇವರು ಅಪ್ಪಣೆಗಳನ್ನು ಕೊಟ್ಟ ನಂತರ ಆರಂಭವಾಯಿತು. ಅದರ ಸಿದ್ಧತೆ ವಿಮೋಚನೆ ಪುಸ್ತಕದಲ್ಲಿ ಅವರು ಸೀನಾಯಿ ಬೆಟ್ಟಕ್ಕೆ ಮುಟ್ಟುವ ತನಕ ಅವರು ಇನ್ನೂ ಕೂಡ ಮನಸ್ಸಾಕ್ಷಿ ಕಾಲಸೂತ್ರದಲ್ಲಿದ್ದರು. ಆದರೆ ಧರ್ಮಶಾಸ್ತ್ರ ಅವರಿಗೆ ಕೊಡಲ್ಪಟ್ಟ ನಂತರ ಅವರನ್ನು ದೇವರು ಮನಸ್ಸಾಕ್ಷಿಯೊಟ್ಟಿಗೆ ಇನ್ನೊಂದು ಉನ್ನತವಾದ ಸ್ಥಾನಕ್ಕೆ ಎತ್ತಿ ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. ಯೋಹಾನ್ ಬರೆದ ಸುವಾರ್ತೆಯ ಮೊದಲನೇ ಸಂಧಿಯಲ್ಲಿ ನಾವು ಒಂದು ವಿಶೇಷವಾದ ಮಾತನ್ನಲ್ಲಿ ಓದ್ತೇವೆ. ಯೋಹಾನ್ ಬರೆದ ಸುವಾರ್ತೆ ಮೊದಲನೇ ಸಂಧಿ 17ನೇ ವಚನ. ಧರ್ಮಶಾಸ್ತ್ರವು ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ನೋಡಿ, ಧರ್ಮಶಾಸ್ತ್ರ ಕಾಲ ಮತ್ತು ಮನಸ್ಸಾಕ್ಷಿ ಕಾಲ. ಇತರ ಜನರಿಗೆ, ಇಸ್ರಾಯೇಲ್ ಅಲ್ಲದ ಜನರಿಗೆ ಈ ಮನಸ್ಸಾಕ್ಷಿ ಕಾಲ ಇನ್ನೂ ಕೂಡ ಪ್ರಚಲಿತವಾಗಿದೆ. ಆದರೆ ಆ ಧರ್ಮಶಾಸ್ತ್ರ ಕಾಲದಿಂದ ಒಂದು ಜನಾಂಗವನ್ನು ದೇವರ ಉದ್ದೇಶದ ಬೋಧನೆಗೆ ಸಿದ್ಧ ಮಾಡುವಾಗ ಅವರನ್ನು ವಿಶೇಷವಾಗಿ ದೇವರು ಆರಿಸಿಕೊಂಡು ಅವರು ದೇವರಿಗೆ ಆರಿಸಲ್ಪಟ್ಟ ಜನರು ಎಂಬಂಥ ಒಂದು ಪ್ರಜ್ಞೆಯನ್ನು ಅವರಿಗೆ ಕೊಟ್ಟು ಅದರ ಮೂಲಕವಾಗಿ ಬೆಳೆಸಿದನು. ಆದರೆ ಅವರನ್ನು ದೇವರು ಆರಿಸಿದ್ದು ಲೋಕದ ಎಲ್ಲ ಜನರಿಗೆ. ಈ ಧರ್ಮಶಾಸ್ತ್ರವನ್ನು ಮೋಶೆಯ ಸಮಯದಲ್ಲಿ ಸೀನಾಯಿ ಬೆಟ್ಟದಲ್ಲಿ ಕೊಟ್ಟನಾದರೂ ಅದರ ಆರಂಭವನ್ನು ದೇವರು ಅಬ್ರಹಾಮನಿಂದ ಶುರು ಮಾಡಿದ್ದಾನೆ. ಅಬ್ರಹಾಮನನ್ನು ದೇವರು ಸೀನಾರ್ ಪ್ರದೇಶಗಳಿಂದ ಕರೆಸಿ ಅವನನ್ನು ತನ್ನ ಚಿತ್ತಾನುಸಾರವಾಗಿ ಒಂದು ಕುಟುಂಬವಾಗಿ ಬೆಳೆಸಿ ಅವನಿಂದ ಹುಟ್ಟಿದ ಮಕ್ಕಳು, ಅವನ ಮಗನಾದ ಇಸಾಕನಿಂದ ಹುಟ್ಟಿದ ಮಕ್ಕಳು, ಅದರ ನಂತರ ಇಸ್ಮಾಯಿಲ್ನಿಂದ ಹುಟ್ಟಿದ ಮಕ್ಕಳು, ಇವರನ್ನೆಲ್ಲ ನಾವು ವಿಶೇಷವಾಗಿ ಬೇರೆ 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 ರೀತಿಯಲ್ಲಿ ಹೋಗುವಾಗ ಅವರೆಲ್ಲ ಅಬ್ರಾಹ್ಮನ ಸಂತತಿ. ಆದರೆ ದೇವರು ಅಬ್ರಾಹ್ಮನು ಆರಿಸಿದ್ದು ಲೋಕದ ಜನರಿಗಾಗಿ. ಅದರಲ್ಲಿ ಇಸ್ಮಾಯಿಲರು ಕೂಡ ಸೇರಿಕೊಂಡ್ರು, ಏದೋಮ್ಯರು ಅಂದರೆ ಏಸಾವನ ಸಂತತಿಯವರು ಸೇರಿಕೊಂಡ್ರು, ಲೋತನ ಸಂತತಿಯವರು ಸೇರಿಕೊಂಡ್ರು. ಲೋತನು ಅಬ್ರಹಾಮನ ಅಣ್ಣನ ಮಗ, ಅವರು ಕೂಡ ಸೇರಿಕೊಂಡ್ರು. ಇವರೆಲ್ಲರೂ ಒಟ್ಟಾಗಿ ಸೇರಿ ಲೋತನ ಸಂತತಿಯ 2 ಭಾಗಗಳು ಅಮ್ಮೋನಿಯರು ಮತ್ತು ಮೋವಾಬ್ಯರು, ಇವರೆಲ್ಲ ಅಬ್ರಹಾಮನ ಸಂತತಿ. ಆದರೆ ಅವರು ಇನ್ನೂ ಕೂಡ ಮನಸ್ಸಾಕ್ಷಿ ಕಾಲದಲ್ಲೇ ಇದ್ದರು, ಮನಸ್ಸಾಕ್ಷಿ ಕಾಲದ ಸೂತ್ರಕ್ಕೆ ಸಂಬಂಧಪಟ್ಟವರು. ಆದರೆ ಇಸ್ರಾಯೇಲ್ಯರು ಮಾತ್ರ, ಯಾಕೋಬನ ಸಂತತಿಯಾದವರು ಮಾತ್ರ ದೇವರು ಆರಿಸಲ್ಪಟ್ಟು ಅವರಿಗೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಮಾತ್ರವಲ್ಲ, ಮುಂದೆ ಬರುವ ದಿನಗಳಲ್ಲಿ ಚಾರಿತ್ರಿಕ ಬೆಳವಣಿಗೆಯಲ್ಲಿ ಆ ಧರ್ಮಶಾಸ್ತ್ರವು ಯಹೂದ್ಯ ಎಂಬ ಜನಾಂಗದೊಂದಿಗೆ ಮಾತ್ರ ಸೇರಿತು. ಅವರಲ್ಲಿ ಹೆಚ್ಚಿನವರು ಅಬ್ರಹಾಮನ ಮಗನಾದಂಥ ಯಾಕೋಬನ ಮಗನಾದಂಥ ಈ ಯೂದನ ಸಂತತಿಯವರು. ಈಗ ಯೂದನ ಸಂತತಿಯವರು ಯಹೂದ್ಯರು. ಮಾತ್ರವಲ್ಲ, ಸೊಲೊಮನ್ ನಂತರ ರಾಜ್ಯವು ದ್ವಿಭಾಗವಾದಾಗ ವಿಗ್ರಹ ಆರಾಧನೆಯು ದೊಡ್ಡ ಸಾಮ್ರಾಜ್ಯದೊಂದಿಗೆ ಅಂದರೆ ಸಮರ್ಯದಿಂದ ಆಡಳಿತಕ್ಕೆ ಒಳಪಟ್ಟು
ದಾನ್ ಮತ್ತು ಬೆಥೆಲ್ ಎಂಬ ಸ್ಥಳಗಳಲ್ಲಿ ವಿಗ್ರಹಾರಾಧನೆ ಆರಂಭ ಮಾಡಿ ಯಾರೊಬ್ಬಾಮನು ಇಸ್ರಾಯೇಲರನ್ನು ಮೋಸಕ್ಕೆ ಒಳಪಡಿಸಿದಂಥ ದಿನಗಳಲ್ಲಿ ಅನೇಕ ಜನರು ಬೇರೆ ಗೋತ್ರಗಳಲ್ಲಿ ಇದ್ದವರು, ಇಸ್ರಾಯೇಲರ ಬೇರೆ ಗೋತ್ರಗಳಲ್ಲಿದ್ದವರು ಆಶ್ರಯವನ್ನು ಹುಡುಕಿ ಯಹೂದ್ಯರನ್ನು ಬಂದು ಸೇರಿಕೊಂಡಿದ್ದಾರೆ. ಇದು ಚರಿತ್ರೆಯಲ್ಲಿ ನಮಗೆ ದೊರೆಯುತ್ತದೆ. ಹೀಗೆ ಸೇರಿಕೊಂಡವರು ಯಹೂದ್ಯರೆನಿಸಿಕೊಂಡವರು, ಅದರಲ್ಲಿ ಬೇರೆ ಬೇರೆ ಕುಲಗಳವರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಕೊಂಡರು. ಆದರೆ ಪ್ರಧಾನವಾಗಿ ಅದು ಯಹೂದ್ಯರು ಎಂಬುದಾಗಿ ಸೇರಿಕೊಂಡರು. ನಮ್ಮ ಕರ್ತನಾದ ಯೇಸು ಇಂತಹ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ಬಂದನು. ಅದರ ವಿಷಯವಾಗಿ ಯೋಹಾನ್ ಬರುತ್ತಾ ಇದ್ದಾನೆ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಸ್ವಂತದವರು ಆತನ ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನ ಅಂಗೀಕರಿಸಿದವರಿಗೆ ದೇವರ ಮಕ್ಕಳಾಗ ಅಧಿಕಾರವನ್ನು ಕೊಟ್ಟನು. ಯಾರ್ಯಾರು ಅಂತ ಹೇಳುವಾಗ ಬರೀ ಯಹೂದ್ಯರು ಮಾತ್ರವಲ್ಲ, ಬರೀ ಇಸ್ರಾಯೇಲರು ಮಾತ್ರವಲ್ಲ, ಯಾರು ಅಂತ ಹೇಳಿದರೆ ಲೋಕದ ಸಮಸ್ತ ಜನರು. ಆದರೆ ಅವರು ಅದನ್ನು ಸ್ವೀಕರಿಸುವಂತೆ ದೇವರು ಅವರಿಗೂ, ಲೋಕದ ಜನರಿಗೂ ಮತ್ತು ಇಸ್ರಾಯೇಲರಿಗೂ ವ್ಯತ್ಯಾಸವಾಗುವಂತೆ ಒಂದು ಗಡಿಯನ್ನು, ಒಂದು ಗುರುತನ್ನು ಮಾಡಿದ್ದಾನೆ. ಅದು ಯಾವುದಂತ ಹೇಳಿದರೆ, ಆಗ ನಾವು ಓದಿದೆವು, ಮೋಶೆಯ ಮುಖಾಂತರವಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಆದರೆ ಕ್ರಿಸ್ತನ ಮೂಲಕವಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ ಕೃಪೆಯು ಸತ್ಯವು ಬಂದವು ಎಂಬುದಾಗಿ. ಈಗ ಆ ಕೃಪೆಯು ಸತ್ಯವು ಬಂದದರ ಒಂದು ಮೇರೆ ಅಥವಾ ಒಂದು ಗಡಿ ಅದು ಯಾವಾಗ ನಮೂದಿಸಲ್ಪಡ್ತದೆ ಅಂತ ಹೇಳಿದರೆ, ಲೋಕದ ಎಲ್ಲ ಜನರಿಗೆ, ಇಸ್ರಾಯೇಲರಿಂದ ಪ್ರೇರೇಪಣೆ ಹೊಂದಿ ಇಸ್ರಾಯೇಲರಿಂದ ಬೆಳೆದು ಲೋಕದ ಜನರನ್ನು ಆಶೀರ್ವದಿಸೋಕ್ಕಾಗಿ ದೇವರು ಮಾಡಿದಂಥ ಯೋಜನೆಗನುಸಾರವಾಗಿ ನಮ್ಮ ಕರ್ತನಾದ ಯೇಸು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಮನುಷ್ಯರ ಪಾಪಕ್ಕಾಗಿ ಸಮರ್ಪಿಸುವಾಗ ತಂದೆಯೇ ಅವರನ್ನು ಕ್ಷಮಿಸು, ಅವ್ರು ಏನು ಮಾಡ್ತಾರೆ ಎಂಬುದಾಗಿ ಅವರಿಗೆ ತಿಳಿದಿಲ್ಲ ಎಂಬುದಾಗಿ ಹೇಳಿದಾಗ ಆ ಪ್ರಾರ್ಥನೆ ಯಹೂದ್ಯರಿಗೆ ಖಂಡಿತ ಸರಿ. ಆದರೆ ಅದರಲ್ಲಿ ಆವರಿಸಿಕೊಂಡಂಥ ಲೋಕದ ಸಮಸ್ತ ಜನರು ಬಂದರು. ಯಾಕಂತ ಹೇಳಿದರೆ, ಆತನಿಗೆ ಶಿಲುಬೆಗೆ ಹಾಕುವಂಥ ಆ ಕ್ರೂರವಾದ ಕಾರ್ಯವನ್ನು ಮಾಡಿದವರಲ್ಲಿ ಪ್ರಧಾನವಾಗಿ ಆ ಕಾರ್ಯವನ್ನು ಮಾಡಿದವರು ಅನ್ಯ ಜನರು, ರೋಮಾಪುರದ ಸಿಪಾಯಿಗಳು, ಅಧಿಕಾರಿಗಳು. ಈಗ ನೋಡಿ, ರೋಮಾಪುರದ ಅಧಿಕಾರಿಗಳು, ಸಿಪಾಯಿಗಳು ಅಲ್ಲಿ ಸೇರದೆ ಇರ್ತಿದ್ರೆ ಅದು ಬರೀ ಯಹೂದ್ಯರ ಕೆಲಸವಾಗ್ತಿತ್ತು. ಆದರೆ ಯಹೂದ್ಯರು ಮತ್ತು ಅನ್ಯ ಜನರು ಸೇರಿಕೊಂಡು ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣಕ್ಕೆ ಕಾರಣಕರ್ತರಾದ್ದರಿಂದ ಅವರಿಗಾಗಿ ನಮ್ಮ ಕರ್ತನಾದ ಯೇಸು ಆ ಶಿಲುಬೆಯ ಮೇಲೆ ಹೇಳ್ತಾ ಇದ್ದಾನೆ, ತಂದೆಯೇ ಅವರನ್ನು ಕ್ಷಮಿಸು, ಅವ್ರು ಏನು ಮಾಡ್ತಾರೆ ಎಂಬುದು ಅವರಿಗೆ ತಿಳಿದಿಲ್ಲ ಎಂಬುದಾಗಿ. ಈಗ ಅದೇ ಪ್ರಾರ್ಥನೆಯನ್ನು ಕ್ರೈಸ್ತತ್ವದ ಮೊದಲ ರಕ್ತಸಾಕ್ಷಿಯಾದಂಥ ಸ್ಟೇಫಾನನ್ನು ಕೂಡ ಮಾಡುವುದನ್ನು ಜ್ಞಾಪಕ ಮಾಡಿಕೊಳ್ತೇವೆ. ಆದರೆ ಆ ಸ್ಥಳದಲ್ಲಿ ಅವನನ್ನು ಕಲ್ಲೆಸೆದು ಕೊಲ್ಲುತ್ತಿರುವವರು ಅನ್ಯ ಜನರಿರಲಿಲ್ಲ. ಅಲ್ಲಿ ಸಾವುಲನೆಂಬ ಪೌಲನು ಆ ಸ್ಥಳದಲ್ಲಿ ಇದ್ದುಕೊಂಡು ಅವನ ಆ ಮರಣದಂಡನೆಗೆ ಸಮ್ಮತಿಸುವನಾಗಿದ್ದನು. ಆ ಸಮ್ಮತಿಯಿಂದ ಅವರ ದಂಡಿಸುವವರ ಬಟ್ಟೆಗಳನ್ನು ತಾನು ನೋಡಿಕೊಳ್ತಿದ್ದನೆಂಬುದಾಗಿ ಸಾವುಲನು ವಿಷಯವಾಗಿ ಬರೆದಿದೆ. ಹಾಗಿರುವಾಗ ಸ್ಟೇಫನನ್ನು ಕೊಂದವರು ಸ್ವಜನರು, ಆದರೆ ಯೇಸು ಕ್ರಿಸ್ತನನ್ನು ಕೊಂದವರು ಲೋಕದ ಎಲ್ಲ ಜನರು. ಅವರನ್ನು ಕ್ಷಮಿಸು ಅಂತ ಹೇಳುವಾಗ ಅವರ ಹಿಂದೆ ಲೋಕದ ಭಾರವಾದ ಪಾಪವು ಒತ್ತಾಯಪಡಿಸ್ತದೆ. ಆದ್ದರಿಂದ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕುವಂಥ ಅದರ ಹಿನ್ನೆಲೆ ಇರುವಂಥದ್ದು ಲೋಕದ ಎಲ್ಲ ಜನರ ಪಾಪ. ಈ ಪಾಪವನ್ನು ತಾನು ಹೊತ್ತುಕೊಂಡು ಪಾಪದ ಪರಿಹಾರಕ್ಕಾಗಿ ಯಹೂದ್ಯರಿಗೆ ಧರ್ಮಶಾಸ್ತ್ರದಲ್ಲಿ ಅಥವಾ ಇಸ್ರಾಯೇಲರಿಗೆ ಕೊಟ್ಟಂಥ ನಮೂದನೆಯ ಪ್ರಕಾರ ಒಂದು ಕುರಿಯು ಕೊಯ್ಯಲ್ಪಟ್ಟು ಆ ರಕ್ತವು ಪಾಪದ ಸಲುವಾಗಿ ಪ್ರಾಯಶ್ಚಿತ್ತವಾಗಿ ಸುರಿಸಲ್ಪಡುವಂಥ ಆ ಯೋಜನೆ ಅಡಿಯಲ್ಲಿ ಇವತ್ತು ಸ್ನಾನಿಕ ಯೋಹಾನನ್ನು ಬೊಟ್ಟು ಮಾಡಿ ತೋರಿಸುವಂಥ ಇಗೋ ದೇವರು ನೇಮಿಸಿದಂಥ ಕುರಿಮರಿ, ಲೋಕದ ಪಾಪವನ್ನು ತೆಗೆಯುವ ಕುರಿಮರಿ. ಅದು ಬರೀ ಇಸ್ರಾಯೇಲರ ಪಾಪವನ್ನು ತೆಗೆಯುವುದಲ್ಲ, ಯಹೂದ್ಯರ ಪಾಪವನ್ನು ತೆಗೆಯುವುದಲ್ಲ, ಇಸ್ರಾಯೇಲರ ಪಾಪವನ್ನು ಮಾತ್ರ ಅಲ್ಲ, ಇಡೀ ಲೋಕದ ಪಾಪವನ್ನು ತೆಗೆಯುವಂಥ ಕುರಿಮರಿ. ಆ ಕುರಿಮರಿ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಸಹ ಹೇಳ್ತದೆ. ಅದೇನೆಂದರೆ,
ಹೇಬೇಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತನಾಡುವಂಥ ರಕ್ತ ಯೇಸು ಕ್ರಿಸ್ತನದ್ದು ಎಂಬುದಾಗಿ. ಇದರ ಹೋಲಿಕೆ ನೋಡಿ. ಆದಿಕಾಂಡದಲ್ಲಿ ಹೇಬೇಲನನ್ನು ಕಾಯಿನನ್ನು ಕೊಂದಾಗ ದೇವರು ಬಂದು ಕಾಯಿನ ಹತ್ರ ಕೇಳ್ತಾನೆ, ಇಗೋ ನೀನು ಸುರಿಸಿದಂಥ ನಿನ್ನ ತಮ್ಮನ ರಕ್ತವು ನ್ಯಾಯಕ್ಕಾಗಿ ಕೂಗಿಕೊಳ್ತದೆ. ಹೌದು, ಮನಸ್ಸಾಕ್ಷಿ ಪ್ರಕಾರ, ಧರ್ಮಶಾಸ್ತ್ರ ಪ್ರಕಾರ ಏನೇ ಅನ್ಯಾಯ ನಡೆದರೆ ನ್ಯಾಯಕ್ಕಾಗಿ ಒಂದು ಮೋರೆ ದೇವರ ಬಳಿಗೆ ಹೇಳ್ತದೆ ಎಂಬುದಾಗಿ ನಾವು ತಿಳಿದಿದ್ದೇವೆ. ಆದರೆ ಹೇಬೇಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತನಾಡುವಂಥ ರಕ್ತ ಮಾತನಾಡ್ತದೆ. ಹೇಬೇಲನ ರಕ್ತ ನ್ಯಾಯಕ್ಕಾಗಿ ಮಾತನಾಡಿತು, ಆದರೆ ಯೇಸು ಕ್ರಿಸ್ತನ ರಕ್ತ ಕ್ಷಮೆಗಾಗಿ ಮಾತನಾಡಿತು. ಈ ವ್ಯತ್ಯಾಸವನ್ನು ನಾವು ಗ್ರಹಿಸಬೇಕು. ಮನುಷ್ಯರ ರಕ್ತ ನ್ಯಾಯಕ್ಕಾಗಿ ಕೇಳಿಕೊಳ್ತದೆ, ಆದರೆ ಅನ್ಯಾಯದಲ್ಲಿ, ಪಾಪದಲ್ಲಿ ಇದ್ದ ಮನುಷ್ಯನು ಏನು ನ್ಯಾಯವನ್ನು ಕೇಳಿಕೊಳ್ಳಲಿ? ಅಂತಹ ಪರಿಸ್ಥಿತಿಯಲ್ಲಿ ಕೇಳಿಕೊಳ್ಳುವ ನ್ಯಾಯವನ್ನು ಕೇಳಿಕೊಳ್ಳದ ಯೋಗ್ಯ ಪರಿಸ್ಥಿತಿಯಲ್ಲಿ ಇಲ್ಲದ ಮನುಷ್ಯನು ಯಾವ ನ್ಯಾಯವನ್ನು ಕೇಳಿಕೊಳ್ಳಿ? ಆದರೆ ಅವರ ಸಲುವಾಗಿ ನಮ್ಮ ಕರ್ತನಾದ ಯೇಸು ಪಾಪ ಇಲ್ಲದಾತನು, ಮನುಷ್ಯರ ಪಾರಂಪರ್ಯದಿಂದ ಹುಟ್ಟಿದವನಲ್ಲ, ದೇವರಿಂದಲೇ ಹುಟ್ಟಿದವನು, ಆತ್ಮನಿಂದ ಕನ್ಯೆಯಲ್ಲಿ ಗರ್ಭಧರಿಸಿ ಹುಟ್ಟಿದವನು. ಆತನು ದೇವರ ಸನ್ಮುಖದಲ್ಲಿ ದೇವರ ನೇಮಿಸಿದಂಥ ಪಾಪವಿಲ್ಲದ, ಕಳಂಕವಿಲ್ಲದ ಆ ಕುರಿಮರಿ ಅಲ್ಲಿ ದೇವರ ಸನ್ಮುಖದಲ್ಲಿ ತನ್ನ ಪ್ರಾಣವನ್ನು ಒಪ್ಪಿಸಿ ಪಾಪ ಪರಿಹಾರಕ್ಕಾಗಿ ಕೇಳ್ತಾ ಇದ್ದಾನೆ. ತನ್ನ ಪಾಪ ಅಲ್ಲ, ಲೋಕದ ಜನರ ಪಾಪ. ಆತನು ಕೇಳಿಕೊಳ್ಳುವಂಥ ತಂದೆ ಅವರನ್ನು ಕ್ಷಮಿಸು. ಅವರು ಏನು ಮಾಡ್ತಾರೆ ಎಂಬುದು ಅವರಿಗೆ ತಿಳಿದಿಲ್ಲ, ನಿಜವಾಗಿ ತಿಳಿದಿಲ್ಲ. ಇವತ್ತು ಕ್ರಿಸ್ತ ಯೇಸುವನ್ನು ವಿರೋಧಿಸುವವರು, ಆತನ ದರ್ಶನವನ್ನು ಅಪೇಕ್ಷಿಸದೆ ದ್ವೇಷಿಸುವವರು, ನಿಜವಾಗಿ ಅವರಿಗೆ ತಿಳಿದೇ ಇಲ್ಲ ಅವರು ಏನು ಮಾಡ್ತಾರಂತ ಹೇಳಿ. ಪೇತ್ರನು ಹೇಳ್ತಾ ಇದ್ದಾನೆ ಯಹೂದ್ಯರ ವಿಷಯ. ಒಂದು ವೇಳೆ ಯಹೂದ್ಯರ ಧರ್ಮಶಾಸ್ತ್ರ ಪಾಲಕರ, ಆ ಬೋಧಕರ ಆ ಪ್ರಜ್ಞೆಯಲ್ಲಿ ಯೇಸು ಕ್ರಿಸ್ತನು ಯಾರು ಅಂತೇಳಿ ಗೊತ್ತಿರ್ತಿದ್ರೆ ಅವರು ಆತನನ್ನು ಶಿಲುಬೆಗೆ ಹಾಕುತ್ತಿರಲಿಲ್ಲ. ಆದರೆ ಪಾಪ ಪರಿಹಾರಕ್ಕಾಗಿ ರಕ್ತ ಸುರಿಸಲೇಬೇಕು, ಪರಿಶುದ್ಧನಾದವನು ಕೊಟ್ಟ ರಕ್ತಕ್ಕೆ ಮಾತ್ರ ಬೆಲೆ ಅಂಥವರು ಮನುಷ್ಯರಲ್ಲಿ ಯಾರೂ ಇಲ್ಲದ ಕಾರಣ ದೇವರು ಪರಲೋಕದಿಂದ ಯೋಜನೆ ಹಾಕಿ ತನ್ನದೇ ಅವತಾರ ಈ ಲೋಕದಲ್ಲಿ ಬಂದಂಥ ಕರ್ತನಾದ ಯೇಸು ಕ್ರಿಸ್ತನು ಕಳಿಸಿದನು. ಆತನ ವಿಷಯವಾಗಿ ಹೇಳಿಯದೆ ಹಳೆಯ ಕಾಲದ ಆ ಯಾಜಕರು ಕುರಿ ಹೋತಗಳ ರಕ್ತವನ್ನು ತೆಗೆದುಕೊಂಡು, ಎತ್ತುಗಳ ರಕ್ತವನ್ನು ಅಥವಾ ರಾಸುಗಳ ರಕ್ತವನ್ನು ತೆಗೆದುಕೊಂಡು ಪಾಪ ಪರಿಹಾರಕ್ಕಾಗಿ ದೇವರ ಪ್ರಸನ್ನತೆ ಇದೆ ಎಂಬುದಾಗಿ ಅವರಿಗೆ ದೇವರು ಕೊಟ್ಟಂಥ ಆ ಪರಿಶುದ್ಧ ದೇವಾಲಯದ ತೆರೆಯೊಳಗೆ ರಕ್ತವನ್ನು ತೆಗೆದುಕೊಂಡು ಪ್ರವೇಶಿಸ್ತಿದ್ರು. ಆ ರಕ್ತವನ್ನು ನೋಡಿ ಪಾಪ ಪರಿಹರಿಸು ಎಂಬುದಾಗಿ. ಆದರೆ ಹೋತ ಹೋರಿಗಳ ರಕ್ತ ಪಾಪ ಪರಿಹರಿಸಲು ಸಾಧ್ಯವಿಲ್ಲ. ಆ ರಕ್ತ ಬರೇ ದೇವರು ಕಳಿಸಿದಂಥ ಆ ಕುರಿಮರಿ, ಪಾಪವಿಲ್ಲದ ಕುರಿಮರಿ, ಆತನನ್ನು ನಮೂದಿಸಿ ಸೂಚಿಸುತ್ತಿತ್ತು. ಆತನ ಮೇಲೆ ವಿಶ್ವಾಸ ಇಟ್ಟದರ ಗುರುತಾಗಿ ಇಸ್ರಾಯೇಲರು, ಯಹೂದ್ಯರು ಈ ರಕ್ತವನ್ನು ಸಮರ್ಪಿಸ್ತಿದ್ರು. ಆದರೆ ನಮ್ಮ ಕರ್ತನಾದ ಯೇಸು ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಂಡು ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಲಿಲ್ಲ. ಇದೇ ವ್ಯತ್ಯಾಸ. ಯಾಜಕರೆಲ್ಲರೂ ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಂಡು ಪ್ರವೇಶಿಸ್ತಿದ್ರು, ಆದರೆ ನಮ್ಮ ಕರ್ತನಾದ ಯೇಸು ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಪ್ರವೇಶಿಸಿದನು. ಎಲ್ಲಿ? ಪರಲೋಕದಲ್ಲಿರುವಂಥ ದೇವರ ಪ್ರಸನ್ನತೆಯನ್ನು ತೋರಿಸುವಂಥ ಆಲಯದಲ್ಲಿ ಒಂದು ತೆರೆ ಇತ್ತು. ಅದು ಪರಿಶುದ್ಧ ಸ್ಥಳವನ್ನು, ಅತಿ ಪರಿಶುದ್ಧ ಸ್ಥಳವನ್ನು ಬೇರ್ಪಡಿಸ್ತಿತ್ತು. ಅರ್ಚಕನು ವರ್ಷಕ್ಕೆ ಒಂದು ಸಾರಿ ಮಾತ್ರ ಅವನು ರಕ್ತವನ್ನು ತೆಗೆದುಕೊಂಡು ಅಲ್ಲಿ ಪ್ರವೇಶಿಸಲಿಕ್ಕಿತ್ತು. ಆದರೆ ಇವತ್ತು ನಮ್ಮ ಕರ್ತನಾದ ಯೇಸು ಆ ತೆರೆಯೊಳಗೆ ಇರುವಂಥ ಅತಿ ಪರಿಶುದ್ಧ ಸ್ಥಾನವನ್ನು ಪ್ರವೇಶಿಸದೆ ಆತನು ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪರಲೋಕದಲ್ಲಿ ತಂದೆಯಾದ ದೇವರ ಎದುರು ತನ್ನ ರಕ್ತವನ್ನು ಸಮರ್ಪಿಸಿ ಇಡೀ ಲೋಕಕ್ಕೆ ಮಹಾಯಾಜಕನಾಗಿದ್ದಾನೆ. ಪ್ರಿಯರೇ, ಇದು ನಮ್ಮ ಕ್ರೈಸ್ತ ಬೋಧನೆಯ ಸಾರವಾಗಿದೆ. ಇದು ಫೌಂಡೇಶನ್ ಆಗಿದೆ. ಈಗ ಆ ರಕ್ತದ ಫಲವನ್ನು ತಮಗೆ ಅದು ಬೇಕು ಎಂಬುದಾಗಿ ಯಾರು ನಿರೀಕ್ಷಿಸ್ತಾರೋ ಅವರು
ಅದು ಏನು ಅಂತೇಳಿ ತಿಳಿದುಕೊಂಡು ಸ್ವೀಕರಿಸಬೇಕಾದ್ದು. ದಯಮಾಡಿ ಪ್ರತಿಯೊಬ್ಬ ವೀಕ್ಷಕರ ಹತ್ರ ನಾನು ಕೇಳಿಕೊಳ್ಳುವಂಥದ್ದು, ನೀವೊಂದು ವೇಳೆ ಯೇಸು ಕ್ರಿಸ್ತನ ರಕ್ತವನ್ನು ಸ್ವೀಕರಿಸಿದ್ದಿರಬಹುದು ಅಥವಾ ಸ್ವೀಕರಿಸದೇ ಇದ್ದಿರಬಹುದು, ಯಾವ ವ್ಯತ್ಯಾಸವೂ ಇಲ್ಲ. ಸ್ವೀಕರಿಸಲಿಕ್ಕೆ ಅಪೇಕ್ಷಿಸುವವರು ಈಗಲೂ ಇನ್ನು ಮುಂದೆಯೂ ಸ್ವೀಕರಿಸಬಹುದು. ಆ ಪರಿಶುದ್ಧ ರಕ್ತವನ್ನು ತೆಗೆದುಕೊಂಡು ಅಲ್ಲಿ ಒಳಗೆ ಪ್ರವೇಶಿಸಿದಂಥ ನಮ್ಮ ಕರ್ತನಾದ ಯೇಸುವಿನ ಪ್ರಸನ್ನತೆಯನ್ನು ವಿಶ್ವಾಸದ ಮೂಲಕವಾಗಿ ತನ್ನಲ್ಲಿ ಇರಿಸಿಕೊಳ್ಳುವಂಥ ಸಭಾವ್ಯವಸ್ಥೆಯನ್ನು ದೇವರು ಈ ಲೋಕದಲ್ಲಿ ಮಾಡಿದ್ದಾನೆ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಂದರೆ ಅವರು ಯೇಸು ಕ್ರಿಸ್ತನ ಆ ವ್ಯಕ್ತಿತ್ವದಲ್ಲಿ ಈ ಲೋಕದಲ್ಲಿ ಐಕ್ಯರಾಗಿ ಇಡೀ ಲೋಕದಲ್ಲಿರುವಂಥ ಜನರು ಒಂದೇ ವಿಶ್ವಾಸದಿಂದ ದೇವರನ್ನು ತಮ್ಮ ಪಾಪ ಪರಿಹಾರಕ್ಕಾಗಿ ಆರಾಧನೆಯ ಮೂಲಕವಾಗಿ ಆತನನ್ನು ಕೊಂಡಾಡಿ ಆ ಪಾಪ ಪರಿಹಾರದ ಸ್ಥಿತಿಯಲ್ಲಿ ದೇವರ ಚಿತ್ತವನ್ನು ನಮ್ಮ ಶರೀರಗಳಲ್ಲಿ ಫಲ ಕೊಡುವ ರೀತಿಯಲ್ಲಿ, ಅಂದರೆ ಈ ರಕ್ಷಣೆಯ ಭಾಗ್ಯ ಲೋಕದಲ್ಲಿರುವಂಥ ಬೇರೆ ಜನರಿಗೆ ಅದು ಮುಟ್ಟಬೇಕು. ಇದರಲ್ಲಿ ರಾಜಕೀಯ ಇಲ್ಲ, ಇದರಲ್ಲಿ ಮತಾಂತರದ ಪ್ರಶ್ನೆ ಇಲ್ಲ. ನಮ್ಮ ಕರ್ತನಾದ ಯೇಸು ಒಂದು ಮತದವರಿಗಾಗಿ ಬಂದವನಲ್ಲ, ಆತನು ಇಡೀ ಲೋಕಕ್ಕಾಗಿ ಬಂದವನು. ಆತನು ಒಂದು ಗೋತ್ರಕ್ಕೆ ಸಂಬಂಧಪಟ್ಟವನಲ್ಲ, ಗೋತ್ರದಲ್ಲಿ ಹುಟ್ಟಿದನು ಸರಿ, ಆದರೆ ಆತನು ಕನ್ಯೆಯ ಮೂಲಕವಾಗಿ ಬಂದದ್ರಿಂದ ಲೋಕದ ಎಲ್ಲರ ಜನರಿಗಾಗಿ ಬಂದಿದ್ದಾನೆ. ಈ ತಿಳುವಳಿಕೆ ಇದ್ದವರು, ಆ ತಿಳುವಳಿಕೆಗೆ ಬಂದವರು, ನಾವು ಸಾರುವಂಥ ನಮ್ಮಂಥವರು ಸಾರುವಂಥ ಆ ಸ್ವಾರ್ಥೆಯ ಆ ಪ್ರಜ್ಞೆಯನ್ನು ಸ್ವೀಕರಿಸುವವರು, ಅವರು ಸ್ವಯಂ ಪ್ರೇರಿತಾಗಿ ತನ್ನ ಆಂತರ್ಯದಿಂದ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಒಳಗೆ ಪ್ರವೇಶಿಸುವಂತೆ ತಮ್ಮ ಜೀವ ಆತ್ಮಶರೀರ ಪ್ರಾಣಗಳನ್ನು ಮತ್ತು ಈ ಪ್ರಾಣದ ಮೂಲಕ ಆತ್ಮಶರೀರ ಪ್ರಾಣಗಳ ಮೂಲಕವಾಗಿ ಈ ಲೋಕದಲ್ಲಿ ಮಾಡುವಂಥ ಕೆಲಸದ ಯೋಜನೆಗಳಲ್ಲಿ ದೇವರನ್ನು ತನ್ನ ಒಳಗೆ ಇಟ್ಟುಕೊಂಡು ಮುನ್ನಡೆಸ್ತಿರುವಾಗ ದೇವರ ಆತ್ಮನಿಂದ ಕಂಡುಕೊಳ್ಳುವಂಥ ಫಲಗಳಿವೆ. ಮೊದಲು ಆ ಫಲಗಳ ಮೂಲಕವಾಗಿ ಯಾರ್ಯಾರು ಆತನಲ್ಲಿಗೆ ಬರ್ತಾರ ಅವರು ದೇವರ ಚಿತ್ತಾನುಸಾರವಾಗಿ ತಮ್ಮ ಕಾರ್ಯಗಳನ್ನು ನೆರವೇರಿಸುವವರು. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಫಲವಾದಂಥ ಪಾಪ ಕ್ಷಮೆಯನ್ನು ಮನುಷ್ಯರು ಪುಕ್ಕಟೆಯಾಗಿ ಅದಕ್ಕೆ ಯಾವ ಕ್ರಯ ಕೊಡದೆ ಬರೀ ವಿಶ್ವಾಸದಿಂದ ನಂಬಿಕೊಂಡು ಸ್ವೀಕರಿಸುವಂಥದ್ದು. ಆದರೆ ಒಂದು ಸಾರಿ ಅವರು ಸ್ವೀಕರಿಸಿದ ನಂತರ ಅವರು ಕ್ರಿಸ್ತನ ಸದ್ಗುಣಗಳನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿ ನಾವು ಆರಿಸಲ್ಪಟ್ಟದ್ದು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳುವ ಆ ಮಾರ್ಗದರ್ಶನದಲ್ಲಿ ತಮ್ಮ ಸೇವೆಯ, ತಮ್ಮ ಸಾಮರ್ಥ್ಯದ, ಹೊಸ ಜೀವದ, ರಕ್ಷಣೆಯ ಜೀವದ ಫಲಗಳನ್ನು ನಾವು ಕಂಡುಕೊಳ್ಳಿಕೊಂಡ್ರು. ಮೊದಲಾಗಿ ಕ್ರಿಸ್ತ ಯೇಸುವಿನಿಂದ ಸ್ವಯಂ ಪ್ರೇರಿತವಾಗಿ ತಮ್ಮ ಮನಸ್ಸುಗಳನ್ನು, ಹೃದಯಗಳನ್ನು, ಆಶಯಗಳನ್ನು ಅದರಲ್ಲಿ ಇಟ್ಟುಕೊಂಡು ಯೇಸು ಕ್ರಿಸ್ತನ ಸ್ವಭಾವದಂತೆ ಬೆಳೆಯುವಂಥದ್ದು. ಒಂದು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಸಂಧಿಯಲ್ಲಿ ನಾವು ಅದನ್ನು ಓದ್ತೇವೆ. ಆತ್ಮನಿಂದುಂಟಾಗುವ ಫಲ. ಒಂದು ಸಾರಿ ಅವರು ಬಂದ ನಂತರ ಅವರು ದೇವರ ರಾಜ್ಯಕ್ಕಾಗಿ ಫಲ. ಆ ಮನುಷ್ಯರು ಪ್ರತ್ಯೇಕವಾಗಿ ದೇವರಿಂದ ಅವರು ಕಂಡುಕೊಂಡಂಥ ಆ ಫಲದ ನಿಮಿತ್ತವಾಗಿ ದೇವರ ರಾಜ್ಯಕ್ಕೆ ಅವರು ಫಲವನ್ನು ಕೊಡುವವರಾಗಿದ್ದಾರೆ. ಪ್ರಿಯರೇ, ನಾವು ಯಾವುದೇ ರೀತಿಯ ಭಕ್ತಿಯ ಕಣ್ಣು ಮುಚ್ಚಿ ವಾಕ್ಯದ ವಿಷಯದಲ್ಲಿ ಎಲ್ಲವನ್ನು ಒಪ್ಪಿಕೊಳ್ತೇನೆ ಎಂಬುದಾಗಿ ಹೇಳುವಂಥ ಆ ಪರಿಸ್ಥಿತಿಯಿಂದ ಬಿಡುಗಡೆ ಹೊಂದಿ ನಾವು ಏನು ಹೇಳ್ತೇವೋ ಅದನ್ನು ಗ್ರಹಿಸಿಕೊಂಡು ಯೇಸು ಕ್ರಿಸ್ತ ನಿಮ್ಮ ಜೀವನದಲ್ಲಿ ಸ್ವೀಕರಿಸಿ ಅದರ ನಂತರ ಸ್ವಭಾವವನ್ನು ಬೆಳೆಸಿಕೊಂಡು ದೇವರಾತ್ಮನ ಮೂಲಕವಾಗಿ ಅದನ್ನು ಬೆಳೆಸಿಕೊಂಡು ಆ ಆತ್ಮನ ಸಾಮರ್ಥ್ಯಕ್ಕೆ ದೇವರು ನಮ್ಮೊಂದಿಗೆ ಲೋಕದಲ್ಲಿರುವಂಥ ಜನರು ರಕ್ಷಣೆಗೆ ಬರುವಂಥದ್ದು ಒಂದು ದೊಡ್ಡ ಫಲವಾಗಿದೆ. ದೇವರು ನಿಮ್ಮನ್ನು ಇಂತಹ ಒಂದು ಕ್ರಮಾಗತವಾದ ಫಲ ಕೊಡುವಂಥ ಜೀವನಕ್ಕೆ ಯೋಗ್ಯರಾಗಿ ಮಾಡಿಕೊಂಡು ನೀವು ದೇವರ ರಾಜ್ಯಕ್ಕೆ ಫಲ ಕೊಡುವಂಥರಾಗಿರಿ ಎಂಬುದಾಗಿ ನಿಮ್ಮೊಂದಿಗೆ ವಿಜ್ಞಾಪಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.